ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಈಗಲೂ ಬಗೆಹರಿಯದಂತಹ ಕೇಸ್ಗಳ ಬಗ್ಗೆ ಮಾತಾಡೋಣ ಬನ್ನಿ. ಭಾರತದ ಅತ್ಯಂತ ಗೊಂದಲಕಾರಿ ಕ್ರೈಮ್ ಕೇಸ್ ಎಂದಾಗ ಜನರ ಮನಸ್ಸಿನಲ್ಲಿ ಒಂದೇ ಹೆಸರು ಬರುತ್ತದೆ. ಅದು 2008ರ ನೋಯ್ಡಾದ ಡಬಲ್ ಮರ್ಡರ್ ಕೇಸ್. 13 ವರ್ಷದ ಆರುಷಿ ತಲ್ವಾರ್ ಅವರು ತಮ್ಮದೇ ಆದ ಕೊಠಡಿಯಲ್ಲಿ ಮೃತಪಟ್ಟಿರ್ತಾರೆ. ಒಂದು ದಿನದ ನಂತರ ಅವರ ಮನೆಯ ಕೆಲಸಗಾರನಾದ ಹೇಮರಾಜ್ ಅವರು ಮನೆಯ ಮೇಲ್ಛಾವಣಿಯಲ್ಲಿ ಮೃತವಾಗಿ ಪತ್ತೆ ಆಗ್ತಾರೆ. ಇದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ, ಇದು ತನಿಖೆಯ ತಪ್ಪುಗಳು, ಮೀಡಿಯಾ ಟ್ರಯಲ್, ಫಾರೆನ್ಸಿಕ್ ಗೊಂದಲಗಳ ಮತ್ತು ನ್ಯಾಯ ಧೋರಣೆಗಳ ಮಹತ್ವವನ್ನು ಹೇಳುವ ಕತೆ. ಸ್ನೇಹಿತರೆ, ಇವರ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋದಾದರೆ, ಇವ್ರದ್ದು ತಲ್ವಾರ್ ಕುಟುಂಬ. ತಂದೆ ಡಾಕ್ಟರ್ ರಾಜೇಶ್ ತಲ್ವಾರ್ ಹಾಗೂ ತಾಯಿ ಡಾಕ್ಟರ್ ನೂಪುರ್ ತಲ್ವಾರ್. ಇವರಿಗೆ ಒಬ್ಬಳು ಮಗಳು ಸಹ ಇರ್ತಾಳೆ, 13 ವರ್ಷದ ಆರುಷಿ. ಇವರು ದೆಹಲಿಯ NCRನಲ್ಲಿರುವ ನೋಯ್ಡಾದ ಸೆಕ್ಟರ್ 25ರ ಆಜಾದ್ ಅಪಾರ್ಟ್ಮೆಂಟ್ಸ್ನಲ್ಲಿ ವಾಸವಾಗಿರ್ತಾರೆ. ಮನೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೇಮರಾಜ್ ಬಂಜಾಡೆ ನೇಪಾಳ ಮೂಲದ ಮಧ್ಯವಯಸ್ಕ ವ್ಯಕ್ತಿಯರು ಇರ್ತಾರೆ. ಕಡಿಮೆ ಮಾತು, ಸಮಾಧಾನ, ಉತ್ತಮ ಕುಟುಂಬ ಸಂಬಂಧ. ಈ ಮನೆ ಮೇಲೆ ಬಿರುಗಾಳಿ ಬೀಳಬಹುದೆಂದು ಯಾರಿಗೂ ಕನಸಿನಲ್ಲಿಯೂ ಅನಿಸಿರಲಿಲ್ಲ. ಸ್ನೇಹಿತರೆ, ಘಟನೆ ನಡೆಯೋ ಒಂದು ದಿನ ಮುಂಚೆ ಅಂದರೆ ಮೇ 15ರಂದು ಸಾಮಾನ್ಯ ದಿನದಂತೆ ಕಳೆಯಿತು. ಆರುಷಿಯವರು ಟ್ಯೂಷನ್ಗೆ ಹೋಗಿ ಬಂದರು, ಊಟ ಮಾಡಿದ್ರು, ಮತ್ತೆ ತಮ್ಮ ಕೊಠಡಿಗೆ ಹೋದರು. ತಂದೆ ತಾಯಿ ಮನೆಯಲ್ಲೇ ಇದ್ದರು. ರಾತ್ರಿಯ 12 ಗಂಟೆಯ ಸಮಯದಲ್ಲಿ ಕೆಲವು ಅಸ್ಪಷ್ಟ ಮೂಮೆಂಟ್ಸ್ಗಳು ನಡೆದಿದೆ ಎನ್ನುವ ಸೂಚನೆಗಳು ಪೊಲೀಸ್ ರೆಕಾರ್ಡ್ಸ್ನಲ್ಲಿವೆ. ಹಾಗಾದರೂ ಸ್ಪಷ್ಟ ಟೈಮ್ ಲಾಗ್ಸ್ ಕಂಡು ಬಂದಿಲ್ಲ. ಆದರೆ ಈ ರಾತ್ರಿ ಶಾಂತವಾದ ಕುಟುಂಬದ ಜೀವನವೇ ಬದಲಾಗುವ ಒಂದು ಕ್ಷಣ ಕೆಲವು ಗಂಟೆಗಳ ದೂರದಲ್ಲಿತ್ತು. ಮೇ 16ರಂದು ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ನೂಪುರ್ ತಲ್ವಾರ್ ಅವರು ಆರುಷಿಯ ಕೊಠಡಿಯ ಬಾಗಿಲು ತೆಗೆಯಲು ಪ್ರಯತ್ನಿಸ್ತಾರೆ. ಡೋರ್ ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಇಂಟರ್ಕಾಮ್ಸ್ನ ಯಾರು ಆನ್ಸರ್ ಮಾಡಲ್ಲ. ಅಂತಿಮವಾಗಿ ಲ್ಯಾಚ್ನ ಹೊಡೆದು ಒಳ ಹೋಗ್ತಾರೆ. ಆರುಷಿ ಹಾಸಿಗೆಯ ಮೇಲೆ ಶವವಾಗಿ ಬಿದ್ದಿರ್ತಾರೆ. ಅವರ ತಲೆಗೆ ಏಟು ಬಿದ್ದಿರುತ್ತೆ ಮತ್ತು ಗಂಟಲಲ್ಲಿ ಆಳವಾದ ಬಿಚ್ಚು ಇರುತ್ತೆ. ರಕ್ತದ ಕಲೆಗಳು ಸಹ ಇರುತ್ತೆ. ಮನೆ ಕಂಗಾಲಾಗುತ್ತೆ. ತಕ್ಷಣ ಪೊಲೀಸರು ಬರ್ತಾರೆ. ಪೊಲೀಸರು ಮಾಡಿದಂಥ ಫಸ್ಟ್ ಸಸ್ಪೆಕ್ಟ್ ಆ್ಯಂಡ್ ಫಸ್ಟ್ ಇನ್ವೆಸ್ಟಿಗೇಷನ್ ಮಿಸ್ಟೇಕ್ಸ್ ಏನೇನಂತ ನೋಡೋದಾದರೆ, ಹೇಮರಾಜ್ ಮನೆಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಮೊದಲ ಸಂಶಯ ಅವನ ಮೇಲೆ ಇತ್ತು. ಪೊಲೀಸರು ಕೂಡ ಫ್ಯಾಮಿಲಿಗೆ ಹೇಳಿದ್ದು ಇದೆ, ನಿಮ್ಮ ಮಗಳನ್ನು ನಿಮ್ಮ ಮನೆಯ ಕೆಲಸದವನೇ ಕೊಂದಿರಬಹುದು. ಹಾಗಾಗಿ ಟೆರೇಸ್ ಡೋರ್ ಲಾಕ್ ಆಗಿದ್ರೂ ಪೊಲೀಸರು ಟೆರೇಸ್ನ ಪರಿಶೀಲಿಸಲೇ ಇಲ್ಲ. ಇದನ್ನೇ ಭಾರತೀಯ ಕ್ರಿಮಿನಲ್ ತನಿಖಾ ಇತಿಹಾಸದ ದೊಡ್ಡ ತಪ್ಪುಗಳಲ್ಲಿ ಒಂದಾಗಿ ನಂತರ CBI ಮತ್ತು ಕೋರ್ಟ್ಗಳು ಹೇಳಿವೆ. ಕ್ರೈಮ್ ಸೀನ್ನ ನೋಡೋದಾದರೆ, ಕ್ರೈಮ್ ಸೀನ್ಗೆ ಪಕ್ಕದ ಮನೆಯವರು, ಪರಿಚಯಸ್ಥರು, ಸಂಬಂಧಿಕರು ಎಲ್ಲರೂ ಒಳ ಹೋಗಿ ಹೊರ ಬಂದಿರ್ತಾರೆ. ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ನಾಶವಾಗಿರುತ್ತೆ. ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕಂಟಾಮಿನೇಟ್ ಆಗಿರುತ್ತೆ. ಈ ಮೊದಲ 24 ಗಂಟೆಗಳು ಇಡೀ ಪ್ರಕರಣದ ಭವಿಷ್ಯವನ್ನು ಶಾಶ್ವತವಾಗಿ ಬದಲಾಯಿಸಿತ್ತು. 17 ಮೇ ಒಂದು ದಿನದ ನಂತರ ಟೆರೇಸ್ ಡೋರ್ನ ಕೊನೆಗೂ ಓಪನ್ ಮಾಡ್ತಾರೆ. ಹೇಮರಾಜ್ನ ದೇಹ ಪತ್ತೆ ಆಗುತ್ತೆ. ಹೇಗೆ ಅಂದರೆ ಫಿಸಿಕಲಿ ಫುಲ್ ಡಿಕಂಪೋಸ್ ಆಗಿರುತ್ತೆ. ಅದನ್ನು ನಾವು ವಿವರಿಸಲು ಆಗಲ್ಲ. ಆ ರೀತಿಯಲ್ಲಿ ಹೇಮರಾಜ್ನ ಶವ ಸಿಗುತ್ತೆ. ಈ ಘಟನೆ ಪೊಲೀಸ್ಗಳ ಮೇಲೆ ತೀವ್ರ ಆರೋಪಕ್ಕೆ ಕಾರಣ ಆಯಿತು. ಮೊದಲ ದಿನವೇ ಟೆರೇಸ್ ನೋಡಿದ್ದರೆ ಸಾಕ್ಷ್ಯಗಳು ಸಿಗಬಹುದಿತ್ತು ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಈ ಕ್ಷಣದಿಂದ ತನಿಖೆಯ ಫೋಕಸ್ ಮತ್ತೆ ಝೀರೋಗೆ ಬಂತು. ಯಾರು ಸದುಪಯೋಗ ಪಡೆದರು, ಯಾರು ಮನೆಯಲ್ಲಿ ಇದ್ದರು, ಯಾರು ಇರಲಿಲ್ಲ, ಪೊಲೀಸರು ಯಾವೆಲ್ಲ ತಪ್ಪು ಮಾಡಿದರು, ಈ ಎಲ್ಲ ಪ್ರಶ್ನೆಗಳು ಮರು ಹುಟ್ಟತೊಡಗಿದವು. ಫಾರೆನ್ಸಿಕ್ ಆ್ಯಂಡ್ ಇನಿಷಿಯಲ್ ಪೊಲೀಸ್ ಥಿಯರೀಸ್ ನೋಡೋದಾದರೆ, ಫಾರೆನ್ಸಿಕ್ ವರದಿಯಲ್ಲಿ ಕಂಡಿದ್ದು ಇದ್ದೇನೆ. ಇಬ್ಬರಿಗೂ ತುಂಬ ಬಲವಾಗಿ ಪೆಟ್ಟಾಗಿತ್ತು. ನಂತರ ಗಂಟಲಿನಲ್ಲಿ ಶಾರ್ಪ್ ಕಟ್ ಸಹ ಆಗಿತ್ತು. ಯಾವುದೇ ಸೈನ್ಸ್ ಆಫ್ ಫೋರ್ಸ್ಡ್ ಎಂಟ್ರಿ ಇರಲಿಲ್ಲ. ಆರುಷಿಯ ಕೊಠಡಿಯಲ್ಲಿ ಕೆಲವು ರಹಸ್ಯ ಬ್ಲಡ್ ಪ್ಯಾಟರ್ನ್ ಸಹ ಇತ್ತು. ಇದರಿಂದ ಪೊಲೀಸ್ ಥಿಯರಿ ಹತ್ಯೆ ಮನೆಯೊಳಗೆ ನಡೆಯಿತು ಎಂದು ಹೇಳುತ್ತೆ. ಆದರೂ ಹತ್ಯೆಗೆ ಕಾರಣ ಯಾರು, ಹತ್ಯೆ ಯಾವ ವಿಧಾನದಲ್ಲಾಯಿತು, ಯಾರು ಹತ್ಯೆ ಮಾಡಿದ್ರು, ಇವೆಲ್ಲಕ್ಕೂ ಸ್ಪಷ್ಟ ಉತ್ತರ ಪೊಲೀಸ್ ಬಳಿ ಇರಲಿಲ್ಲ. ಆದರೆ ಪೊಲೀಸವರು ಮೊದಲನೇದಾಗಿ ತಲ್ವಾರ್ ದಂಪತಿಗಳನ್ನೇ ಅಪರಾಧಿಗಳೆಂದು ಘೋಷಿಸಿತ್ತು. ಕೋರ್ಟ್ನಲ್ಲಿ ಈ ರೀತಿ ವರದಿ ಇಡಲಾಗಿತ್ತು. ಆರುಷಿ ಮತ್ತು ಹೇಮರಾಜ್ ನಡುವೆ ಲೈಂಗಿಕ ಸಂಬಂಧ ಇತ್ತು ಹಾಗೂ ಆರುಷಿ ಮತ್ತು ಹೇಮರಾಜ್ನ ನಗ್ನವಾಗಿ ಆರುಷಿಯ ಕೊಠಡಿಯಲ್ಲಿ ನೋಡಿದ ಅವರ ತಂದೆ ಇವರಿಬ್ಬರನ್ನು ಸಾಯಿಸಿರಬಹುದೆಂದು ಪೊಲೀಸರು ಕೋರ್ಟ್ಗೆ ವರದಿ ನೀಡಿದ್ರು. ಆದರೆ ಈ ವರದಿಗೆ ಯಾವುದೇ ರೀತಿಯಾದ ಸರಿಯಾದ
ಸಾಕ್ಷಿ ಇಲ್ಲದ ಕಾರಣ ಕೋರ್ಟ್ ಈ ಕೇಸನ್ನು ಸಿಬಿಐಗೆ ಹಸ್ತಾಂತರಿಸಿತು. ಸಿಬಿಐನಲ್ಲಿ 2 ತಂಡಗಳು ಇದನ್ನು ಇನ್ವೆಸ್ಟಿಗೇಟ್ ಮಾಡಿತ್ತು. ಸಿಬಿಐನ ಮೊದಲ ತಂಡ ತಲ್ವಾರ್ ದಂಪತಿಯ ಮೇಲೆ ಸಂಶಯ ಪಟ್ಟಿತ್ತು. ಅವರ ಥಿಯರಿ ಏನಿತ್ತು ಅಂದ್ರೆ ಆರುಷಿ ಕೊಠಡಿಯಲ್ಲಿ ಹೇಮರಾಜ್ ಜೊತೆ ಇದ್ದಾರೆ ಎನ್ನುವ ಸಂಶಯ. ತೊಂದರೆ ಉಂಟಾದ ಕಾರಣ ಈ ಅಟ್ಯಾಕ್ ನಡೆದಿರಬಹುದು. ಗಾಲ್ಫ್ ಸ್ಟಿಕ್ ಬಳಸಿ ಹೆಡ್ ಇಂಜುರಿ ಆಗಿರಬಹುದು. ನಂತರ ಶಾರ್ಪ್ ಆಬ್ಜೆಕ್ಟ್ ಬಳಸಿ ಥ್ರೋಟ್ ಸ್ಲಿಟ್ ಆಗಿರಬಹುದು. ಎವಿಡೆನ್ಸ್ ಕ್ಲೀನ್ ಅಪ್ ಮಾಡಲಾಗಿದೆ. ಆದ್ರೆ ಈ ಎಲ್ಲಾ ಥಿಯರಿಗಳಿಗೆ ಕಾಂಕ್ರೀಟ್ ಪ್ರೂಫ್ ಇರಲಿಲ್ಲ. ಸಿಬಿಐ ತಂಡದೊಳಗೆ ಕೆಲವು ಅಧಿಕಾರಿಗಳು ಇದನ್ನು ಇನ್ಕಂಪ್ಲೀಟ್ ಹೈಪೋಥಿಸಿಸ್ ಎಂದೇ ವರ್ಣಿಸಿದ್ರು. ಸಿಬಿಐನ 2ನೇ ತಂಡ ಮೊದಲ ಥಿಯರಿಗೆ ಸಂಪೂರ್ಣ ವಿಭಿನ್ನ ಅಭಿಪ್ರಾಯ ನೀಡಿತ್ತು. ಅವರ ಕ್ಲೋಜರ್ ರಿಪೋರ್ಟ್ ಏನ್ ಹೇಳ್ತಿತ್ತು ಅಂದ್ರೆ ತಲ್ವಾರ್ಸ್ ಮೇಲೆ ಸಂಶಯ ಪ್ರಾಬಬಿಲಿಟಿ ಆಧಾರಿತ ಅಷ್ಟೇ. ಸಾಕ್ಷ್ಯಗಳು ನಿರ್ಣಾಯಕವಾಗಿರಲಿಲ್ಲ. ಯಾರೋ ಒಬ್ಬ ಔಟ್ಸೈಡರ್ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಕ್ರೈಮ್ ಸೀನ್ ಕಂಟಾಮಿನೇಷನ್ ಇಂದ ಫಾರೆನ್ಸಿಕ್ ಅಕ್ಯುರಸಿ ಕುಸಿದಿದೆ. ಈ ಕ್ಲೋಜರ್ ರಿಪೋರ್ಟ್ ಮೂಲಕ ತಲ್ವಾರ್ಸ್ ಅನ್ನು ಶಿಸ್ತು ನಡೆಯನ್ನು ಮುಗಿಸಬೇಕೆಂದು ಸಿಬಿಐ ಬಯಸಿತು. ಆದರೆ ಕೋರ್ಟ್ ಕ್ಲೋಜರ್ ರಿಪೋರ್ಟ್ ತಿರಸ್ಕರಿಸಿ ತಲ್ವಾರ್ ವಿರುದ್ಧ ಚಾರ್ಜ್ ಶೀಟ್ ಹೊರಡಿಸಿತ್ತು. ಸ್ನೇಹಿತರೆ, 5 ವರ್ಷಗಳ ನಂತರ ವಿಶೇಷ ಸಿಬಿಐ ನ್ಯಾಯಾಲಯ ಕೇಸ್ ಹಿಯರಿಂಗ್ ನಲ್ಲಿ ಫಾರೆನ್ಸಿಕ್ ಎಕ್ಸ್ಪ್ಲನೇಷನ್ಸ್, ಕಾಂಟ್ರಾಡಿಕ್ಷನ್ಸ್, ಪೊಲೀಸ್ ಲ್ಯಾಪ್ಸಸ್ ಎಲ್ಲವೂ ಚರ್ಚೆಗೆ ಬಂದರು. ಕೋರ್ಟ್ ಕೊನೆಗೂ ಹೇಳಿದ್ದು ತಲ್ವಾರ್ಸ್ ಗಿಲ್ಟಿ, ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆ. ಈ ತೀರ್ಪಿನ ನಂತರ ದೇಶ 2 ವಿಭಜನೆ ಆಯಿತು. ಒಂದು ಭಾಗ ಪೇರೆಂಟ್ಸ್ ಗಿಲ್ಟಿ, ದೇ ಹಿಡ್ ದ ಟ್ರೂತ್. ಇನ್ನೊಂದು ಭಾಗ ದಿಸ್ ಇಸ್ ಇನ್ಜಸ್ಟಿಸ್, ನೋ ವ್ಯಾಲಿಡ್ ಎವಿಡೆನ್ಸ್ ಅಂತ ಅಂದ್ರು. ಮೀಡಿಯಾ ಚಾನೆಲ್ಸ್ ಇದನ್ನು TRP ಯುದ್ಧವನ್ನಾಗಿ ಮಾಡಿದ್ರು. ಆರುಷಿ ಕೇಸ್ ದೇಶದ ಮೊದಲ ದೊಡ್ಡ ಮೀಡಿಯಾ ಟ್ರಯಲ್ಗೆ ಉದಾಹರಣೆ ಆಯಿತು. 2017ರಲ್ಲಿ ಹೈಕೋರ್ಟ್ ಈ ಪ್ರಕರಣಕ್ಕೆ ನಿರ್ಣಾಯಕ ತಿರುವು ಕೊಟ್ಟಿತು. ಕೋರ್ಟ್ ಅಬ್ಸರ್ವೇಷನ್ಸ್ ಏನೇನಿತ್ತಂದ್ರೆ ಸಿಬಿಐ ಥಿಯರಿ ಕಾಂಟ್ರಾಡಿಕ್ಟರಿ, ಎವಿಡೆನ್ಸ್ ಇನ್ಕನ್ಸಿಸ್ಟೆಂಟ್, ಮೋಟಿವ್ ನಾಟ್ ಎಸ್ಟಾಬ್ಲಿಷ್ಡ್, ಬೆನಿಫಿಟ್ ಆಫ್ ಡೌಟ್ ಮಸ್ಟ್ ಗೋ ಟು ಅಕ್ಯೂಸ್ಡ್. ತಲ್ವಾರ್ ದಂಪತಿ ಸಂಪೂರ್ಣವಾಗಿ ಮುಕ್ತರಾದರು. ಕೋರ್ಟ್ ಪತ್ರದಲ್ಲೇ ಬರೆಯಲಾಗಿತ್ತು, ಲೋಯರ್ ಕೋರ್ಟ್ ಜಡ್ಜ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂಡ್ ಬೇಸ್ಡ್ ಆನ್ ಫ್ಯಾಕಲ್ಟಿ ಅಸಂಪ್ಷನ್ಸ್ ಅಂತ. 2018ರಲ್ಲಿ ಸಿಬಿಐ ಮತ್ತು ಹೇಮರಾಜ್ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಅಪೀಲ್ ಸ್ವೀಕರಿಸಿತು. ಪ್ರೊಸೆಸ್ ಮುಂದುವರಿತು. ಹೀಗಾಗಿ ಲೀಗಲ್ ಪೆನಾಲ್ಟಿ ಇನ್ನೂ ಬಾಕಿ ಇದೆ. ಪ್ರಕರಣ ಇನ್ನೂ ತೆರೆದೇ ಇದೆ. ಅರ್ಥಾತ್ ನ್ಯಾಯದ ಅಂತಿಮ ಮಾತು ಇನ್ನೂ ನಿಗದಿಯಾಗಿಲ್ಲ. ಸ್ನೇಹಿತರೆ, ಈ ಕೇಸ್ನಿಂದ ಕಲಿತಂತ ಪಾಠಗಳೇನೆಂದ್ರೆ ಆರುಷಿ ಕೇಸ್ ಭಾರತದ ಕಾನೂನು ಮತ್ತು ತನಿಖಾ ವ್ಯವಸ್ಥೆಗೆ ದೊಡ್ಡ ಪಾಠ ಕಲಿಸಿದೆ. ಕ್ರೈಮ್ ಸೀನ್ ಪ್ರೊಟೆಕ್ಷನ್ ಇಂಪಾರ್ಟೆನ್ಸ್, ಫಾರೆನ್ಸಿಕ್ ಅಕ್ಯುರಸಿ ಸಿಗ್ನಿಫಿಕೆನ್ಸ್, ಮೀಡಿಯಾ ರೆಸ್ಪಾನ್ಸಿಬಿಲಿಟಿ, ಪೊಲೀಸ್ ಇನ್ವೆಸ್ಟಿಗೇಷನ್ ರಿಫಾರ್ಮ್ಸ್, ಕೋರ್ಟ್ಸ್ ರೋಲ್ ಇನ್ ಕರೆಕ್ಟಿಂಗ್ ಇನ್ವೆಸ್ಟಿಗೇಷನ್ ಎರರ್ಸ್. ಇದು ಕೇವಲ ಕ್ರೈಮ್ ಕಥೆ ಅಲ್ಲ, ಭಾರತದ ನ್ಯಾಯ ವ್ಯವಸ್ಥೆಯ ಕನ್ನಡಿ. 16 ವರ್ಷ ಕಳೆದರೂ ಈ ಪ್ರಕರಣ ಇನ್ನೂ ಎಲ್ಲರ ಮನಸ್ಸಲ್ಲಿ ಪ್ರಶ್ನೆ ಎಬ್ಬಿಸುತ್ತದೆ. ಆ ರಾತ್ರಿ ಏನಾಯಿತು? ಯಾರು ನಿಜವಾದ ಅಪರಾಧಿ? ಯಾವ ತಪ್ಪುಗಳು ನಿಜವನ್ನು ಮರೆ ಮಾಡಿದವು? ಸ್ನೇಹಿತರೆ, ಈ ಪ್ರಕರಣವನ್ನು ನೀವು ಹೇಗೆ ನೋಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಇಂತಹ ಡಾಕ್ಯುಮೆಂಟ್ರಿಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.